ಸರ್ ನಮಸ್ಕಾರ ವೀಕ್ಷಕರೇ, ರೆಬಲ್ ಟಿವಿಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ನಿರ್ದೇಶಕರಿಲ್ಲ ಅಂತೇಳಿ ಸಾಕಷ್ಟು ಒಂದು ಆರೋಪ ಇತ್ತು. ಆ ಆರೋಪಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ನಮ್ಮ ಡಿ ಸತ್ಯ ಅವರು ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರು ಒಂದು XY ಸಿನಿಮಾ ಮೂಲಕ ನಾಳೆ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಸ್ವತಃ ಅವರೇ ಇದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ಹೇಗಿದ್ದೀರಾ? ಇವಾಗ ನೀವೆಲ್ಲ ಸಿನಿಮಾ ನೋಡಿ ಖುಷಿ ಪಟ್ರಲ್ಲ, ಇವಾಗ ಖುಷಿಯಾಗಿದ್ದೀನಿ ನಾನು. ಸರ್ ಇನ್ನೊಂದೇನು ಗೊತ್ತಾ, ತಮ್ಮ ಬಗ್ಗೆ ನಾನು ತುಂಬ ರೆಸ್ಪೆಕ್ಟೆಡ್ ಕೊಡುವಂಥ ವ್ಯಕ್ತಿ. ಯಾಕಂದ್ರೆ ತಮ್ಮ ತಲೆಯಲ್ಲಿ ಏನೇನು ಹೋಗ್ತಾ ಇದೆ, ಏನೇನು ವಿಚಾರಗಳಿದೆ ಒಂದು ಅರ್ಥ ಆಗ್ತಾಯಿಲ್ಲ. ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಂಥ ನೀವು ನಾಳೆ ಕೂಡ ಸಿನಿಮಾ ರಿಲೀಸ್ ಆಗ್ತಾಯಿದ್ರೆ ಒಳ್ಳೆ ಸಿನಿಮಾ ತಂದಿದ್ರೆ ಏನು ಅನಿಸುತ್ತೆ ಫಸ್ಟ್ ರಿಯಾಕ್ಷನ್ ಕೊಡೋದಾದ್ರೆ? ಇಲ್ಲ, ನನಗೆ ಇದು ತುಂಬ ಸೆನ್ಸಿಟಿವ್ ಟಾಪಿಕ್. ಇದು ನಾವು ಮಾತಾಡಿರೋದು ಸಿನಿಮಾದಲ್ಲಿ ಯಾವ ಥರ ರಿಸೀವ್ ಆಗುತ್ತೆ ಅನ್ನೋದೊಂದು ಯೋಚನೆ ಇತ್ತು. ಬಟ್ ನಾನು ಎಲ್ಲೆಲ್ಲಿ ಜನ ನಗ್ತಾರೆ, ಎಲ್ಲಿ ಎಮೋಷನಿಗೆ ತಿರುಗ್ತಾರೆ ಅಂತ ಅಂದ್ಕೊಂಡು ಬರೆದಿದ್ನೋ ಅದೆಲ್ಲ ಹಂಗಂಗೆ ವರ್ಕ್ ಆಗಿದೆ. ಸೊ ಎಸ್ಪೆಷಲಿ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸಿನಿಮಾ ತೋರಿಸಿದಾಗ ಒಂದು ಧೈರ್ಯ ಜಾಸ್ತಿ ಆಯಿತು. ಅಂದರೆ ಇಲ್ಲ, ರಿಯಾಕ್ಟ್ ಆಗ್ತಾ ಇದ್ದಾರೆ ನಾವು ಅಂದ್ಕೊಂಡಿದ್ದ ಕಡೆ ಅಂತ. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಎಲ್ಲರೂ ಬಂದು ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು ಸಿನಿಮಾ ಬಗ್ಗೆ. ಒಂದು ಖುಷಿನೂ ಇದೆ. ನಾಳೆ ಜನ ಬರಬೇಕು ಥಿಯೇಟ್ರಿಗೆ, ಜನ ಬಂದು ಸಿನಿಮಾ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಈ ಕತೆ ಆ್ಯಕ್ಚುಲಿ ಹುಟ್ಕೊಂಡಿದ್ದು ಯಾವಾಗ ಅಂತ ಸರ್ ಇದು? ಇಲ್ಲ, ಯಾವುದೋ ಒಂದು ಯಾವುದೋ ಅದೊಂದು ಮೂಮೆಂಟ್ ಅಂತ ಇರಲ್ಲ. ಆ ಮೂಮೆಂಟ್ ಅಂತ ಇದ್ರೂ ಜ್ಞಾಪಕ ಇರಲ್ಲ. ಇವತ್ತಿನ ಸೊಸೈಟಿಲಿ ಪೇರೆಂಟ್ಹುಡ್ಡು, ಚೈಲ್ಡ್ಹುಡ್ಡು, ಮಕ್ಳುಗಳ ಕಷ್ಟ, ಅಪ್ಪ ಅಮ್ಮಂದ್ರ ಕಷ್ಟ ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಲ್ಲ. ಆ ಮಾತುಕತೆ, ಆ ಕೇಳೋದು, ನೋಡೋದು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಈ ಪ್ರೋಸೆಸ್ಸಲ್ಲಿ ನಾನು ಒಂದು ಕತೆ ಅಂತ ಆಗಿರುತ್ತೆ. ಇದು ಒಂದೂವರೆ ವರ್ಷದಿಂದ ಮಾಡಿದ್ದಂಥ ಕತೆ. ಸಿನಿಮಾ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 1.5 ವರ್ಷ ಆಯಿತು. ಅದೇ ಆ ರಿಸರ್ಚ್ ವರ್ಕ್ಗಳ ಮೇಲೆ ಆಗಿರುವಂಥ ಕತೆ ಇದು. ಆಮೇಲೆ ಅದರಿಂದನೇ ಈ ಸಿನಿಮಾ ಮಾಮೂಲಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿಂದ ತೊಗೊಂಡಿರೋ ಕತೆ ಇದು, ಅವ್ರ ಜೀವನದಿಂದ ತೊಗೊಂಡಿರೋ ಕತೆ ಆಗಿರೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ಅದೇ ಹೇಳ್ತಾ ಇದ್ರಿ ತಾವು ರಿಸರ್ಚ್ ಮಾಡಿದ್ದೀನಿ ಅಂತೇಳಿ. ಸರ್ ಫಾರ್ ಎಕ್ಸಾಂಪಲ್ ಇವಾಗ ತಂದೆ ತಾಯಿ ಪ್ರೀತಿಯನ್ನು ತುಂಬ ಜನ ಕಾಣ್ತಿರಲ್ಲ. ತಂದೆ ಇದ್ದರೆ ತಾಯಿ ಇರಲ್ಲ, ತಾಯಿ ಇದ್ದರೆ ತಂದೆ ಇಲ್ಲ. ಅಂಥ ವ್ಯಕ್ತಿಗಳನ್ನು ತಾವು ರಿಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಭೇಟಿಯಾಗಿ ಏನಾದ್ರು ಮಾಡ್ಕೊಂಡಿದ್ದಾರೆ? ಇಲ್ಲ, ಅಂದರೆ ನಿಮಗೆ ರೆಗ್ಯುಲರ್ ಲೈಫಲ್ಲೇ ಸಿಗ್ತಾ ಇರ್ತಾರೆ. ಆಮೇಲೆ ನಿಮಗೆ ಮಕ್ಕಳಿಂದ ಬೇಜಾರಾಗಿರೋ ತಂದೆ ತಾಯಿಗಳು, ತಂದೆ ತಾಯಿಗಳಿಂದ ಬೇಜಾರಾಗಿರೋ ಮಕ್ಕಳುಗಳು, ಅಥವಾ ತಂದೆ ತಾಯಿ ಯಾರು ಇಲ್ಲದೇ ಇರೋರು ಅಥವಾ ಮಕ್ಕಳು ಇಲ್ಲದೇ ಇರೋರು, ಇವರೆಲ್ಲ ನಮಗೆ ರೆಗ್ಯುಲರ್ ಲೈಫಲ್ಲಿ ನಮ್ಮ ಸುತ್ತಮುತ್ತನೇ ಒಡನಾಟದಲ್ಲೇ ಇರ್ತಾರೆ. ಅವರ ಸಂತೋಷಗಳು, ಅವರ ಬೇಜಾರುಗಳು, ಅವರ ಎಕ್ಸ್ಪೀರಿಯೆನ್ಸ್ಗಳು, ಅವರ ಫೀಲಿಂಗ್ಗಳನ್ನ ನಾವು ಮಾತಾಡ್ತಾ ಅನ್ಸತ್ತಲ್ಲ, ಈ ವಿಷಯಗಳನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂಥ ಕೆಲವು ವಿಷಯಗಳನ್ನ ನಾನು ಸಿನಿಮಾದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಮೇಜರು ತಮ್ಮ ಚಿತ್ರದಲ್ಲಿ ಒಂದು ಆಟೋಕ್ಕೂ ಒಂದು ಜೀವನ ತುಂಬಿದ್ದೀರಿ. ಆ ಆಟೋ ಬಗ್ಗೆ ಹೇಳೋದಾದರೆ ಕ್ಯಾರೆಕ್ಟರ್ ಹೆಂಗಿದೆ ಇದು ಮಾಡ್ಕೊಂಡು? ಇಲ್ಲ, ಅದು ಆಟೋನ ಆ್ಯಂಬುಲೆನ್ಸ್ ಮಾಡಿದ್ದೀವಿ. ಈ ಪಾತ್ರ ಬರೆದು ಈ ಪಾತ್ರ ಆಟೋ ಡ್ರೈವರ್ ಪಾತ್ರ ಅಂತ ಮಾಡಿದಾಗ ಸುಮ್ಮನೆ ಮಾಮೂಲಿ ಆಟೋ ಡ್ರೈವರ್ ಪಾತ್ರ ಬೇಡ, ಅದಕ್ಕೇನಾದ್ರು ಒಂದು ವಿಶೇಷತೆ ಮಾಡೋಣ ಅಂತ ಯೋಚನೆ ಬಂದಾಗ ಸರಿ ಆಟೋನ ಆಂಬುಲೆನ್ಸಾಗಿ ಕನ್ವರ್ಟ್ ಮಾಡೋಣ ಅಂತ ಮಾಡಿದ್ದು. ಇದು ತುಂಬ ಜನ ಆಟೋ ಡ್ರೈವರ್ಗಳಿಗೂ ಖುಷಿಯಾಗಿರುವಂಥ ವಿಚಾರ. ಅಂದರೆ ರೆಗ್ಯುಲರ್ ಆಟೋ ಓಡಿಸೋರಿಗೆ ತುಂಬ ಜನಕ್ಕೆ ತಲೆಯಲ್ಲಿ ಇತ್ತಂತೆ ಅವ್ರದ್ದು ಆಟೋನ ಆ್ಯಂಬುಲೆನ್ಸ್ ಮಾಡಬೇಕು ಅಂತ. ಬಟ್ ಮಾಡೋಕ್ಕಾಗಿರ್ಲಿಲ್ವಂತೆ. ಇದು ನೋಡಿ ತುಂಬ ಜನ ಖುಷಿಪಟ್ಟಿದ್ರು. ಸರ್ ನೀವು ಮಾಡಿದ್ರಲ್ಲ ಬಿಡಿ ಸರ್ ಅಂತ. ಒಂದು ಥಾಟ್ ಪ್ರೊವೋಕಿಂಗ್ ಐಡಿಯಾ ಅಷ್ಟೇ. ಮುಂದೆ ಯಾರು ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೋದಲ್ಲ ಈ ಐಡಿಯಾಯಿಂದ. ಖಂಡಿತ ನಾಳೆ ಥಿಯೇಟ್ರ್ ಆಟೋ ಬರುತ್ತಾ ಅಂತ ಹೇಗಂತ ನಾಳೆ? ಹೌದೌದು, ಆಟೋ ಇವತ್ತು ನಾವು ಪ್ರಚಾರ ಕಾರ್ಯಗಳಿಗೆಲ್ಲ ಅದೇ ಆಟೋನೇ ಯೂಸ್ ಮಾಡ್ತಾ ಇದ್ದೀವಿ. ನಾಳೆ ಥಿಯೇಟರ್ಗಳಿಗೂ ಆಟೋ ಓಡಾಡುತ್ತೆ. ಇನ್ನೊಂದು ತಮ್ಮದು ಪ್ಲಸ್ ಪಾಯಿಂಟ್ ಏನಂತಂದರೆ ಆಯ್ಕೆ ಮಾಡ್ಕೊಂಡಂಥ ಪಾತ್ರಗಳು ಸಾಕಷ್ಟು ಒಂದು ಜೀವ ತುಂಬಿರುವಂಥ ಹಿರಿಯ ಕಲಾವಿದರು ಇದ್ದಾರೆ, ಮಿಡಲ್ ಕ್ಲಾಸ್ ಇದ್ದಾರೆ, ಚೆನ್ನಾಗಿದೆ ಅಂತ. ಅವ್ರನ್ನೆಲ್ಲ ಆಯ್ಕೆ ಪ್ರಕ್ರಿಯೆ ಯಾವ ಥರ ಮಾಡ್ಕೊಂಡ್ರಿ ಅಂತ? ಹೌದು, ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ಅದರಲ್ಲಿ ಟೆಕ್ನಿಕಲ್ ಟೀಮು ಮತ್ತು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿರೋರು ಸಿಕ್ಬಿಟ್ರೆ ಅರ್ಧ ಸಿನಿಮಾ ಗೆದ್ದಂಗೆ. ಸೊ ಈ ಪಿಕ್ಚರಲ್ಲಿ ಅದು ಎರಡೂ ಆಗಿದೆ. ಟೆಕ್ನಿಕಲ್ ಟೀಮು ನನ್ನ ಜೊತೆ 15 ವರ್ಷದಿಂದ ಕೆಲಸ ಮಾಡಿರೋರೇ ಇದ್ದಾರೆ. ಇನ್ನು ಪಾತ್ರವರ್ಗ ಬಂದು ಬೃಂದಾ ಆಚಾರ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಅಥರ್ವ, ಅಯಾನ, ಸುಂದರ್ ವೀಣಾ ಮೇಡಮ್ಮು, ಹರಿಣಿ ಮೇಡಮ್ಮು, ದೊಡ್ಡಣ್ಣ ಸರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗಳು ನಮ್ಮ ಜೊತೆ ಮಾಡಿಕೊಟ್ಟಿದ್ದಾರೆ. ಅವ್ರುಗಳೆಲ್ಲ ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಸಿನಿಮಾ ಒಂಥರ ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸಿನಿಮಾದಲ್ಲಿ ತಾವು ಕೂಡ ಆ್ಯಕ್ಟ್ ಕೂಡ ಮಾಡಿದಿರಿ. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ತಾವೇ ಡೈರೆಕ್ಷನಲ್ಲಿ, ತಾವೇ ಆ್ಯಕ್ಟಿಂಗಲ್ಲಿ ತುಂಬ ಎಷ್ಟು ಕಷ್ಟ ಅನ್ನಿಸ್ತಾ ಅಥವಾ ಈಸಿ ಅನ್ನಿಸ್ತಾ ಯಾವ ಥರ ಅಂತ? ಇಲ್ಲ, ಕಷ್ಟ ಸುಲಭ ಅಂತ ಅದೇನು ಡಿಫ್ರೆನ್ಸೇ ಗೊತ್ತಾಗಲಿಲ್ಲ. ಯಾಕಂದರೆ ನಾನು ಸಿನಿಮಾದ ಎಲ್ಲ ಜಾಗಗಳನ್ನೂ ತುಂಬ ಖುಷಿಯಾಗಿ ಮಾಡೋವಂಥವನು. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಟೀಮ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಬೇರೆ ಯಾರು ಅಬ್ಸರ್ವ್ ಮಾಡ್ತಾ ಇರೋರು, ಬೇರೆಯವ್ರು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಈ ಥರ ಒಂದು ಮ್ಯೂಚುವಲ್ ಆಗಿ ವರ್ಕ್ ಆಗೋದ್ರಿಂದ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ಸರ್. ನಾನು ಇನ್ನೊಂದು ಕೇಳ್ಪಟ್ಟೆ ಸರ್, ನಂಗೆ ತುಂಬ ಜನ ಹೇಳ್ತಿದ್ರು ತಮ್ಮ ಗರಡಿಯಲ್ಲಿ ಪಳಗಬೇಕು ಅಂತ ಹೇಳಿ ತುಂಬ ಸಾಕಷ್ಟು ಯುವ ಪತ್ರಿಕೆ ಕಾಯ್ತಾ ಇದ್ದಾರೆ ಹೊರಗಡೆ. ಅವ್ರಿಗೆ ಏನು ಹೇಳ್ತೀರಾ ಅಂತ? ಅಯ್ಯೋ, ಗರಡಿ ಅಂತ ಎಲ್ಲ ಏನಿಲ್ಲ ಸರ್. ಅಂದರೆ ಇವಾಗ ನಾವು ಎಲ್ಲ ಸಿನಿಮಾನೂ ಹೊಸಬ್ರುಗಳ ಜೊತೆನೇ ಮಾಡ್ಕೊಂಬಂದಿರೋದ್ರಿಂದ ಈ ಟೀಮಲ್ಲಿ ಹೊಸಬ್ರು ಜಾಸ್ತಿ ಜನ ಬರ್ತಾರೆ ಅನ್ನೋದೊಂದು ಮಾತಿದೆ.
ಯಾರಿಗೆ ಟ್ಯಾಲೆಂಟ್ ಇದೆ, ಯಾರು ಕಲಾವಿದರು, ಯಾರಿಗೆ ಕಲೆ ಮೇಲೆ ತುಂಬ ಶ್ರದ್ಧೆ ಭಕ್ತಿ ಇದೆ, ಅವ್ರವ್ರ ಪಾಡಿಗೆ ಅವ್ರವ್ರು ಬೆಳೀತಾರೆ. ನಮ್ಮ ಕೈಗೆ ಸಿಕ್ಕಾಗ ನಮ್ಮ ಕೈಲಿಂದ ಏನೇನು ಮಾಡೋಕ್ಕಾಗತ್ತೆ ಅಥವಾ ಸಿನಿಮಾದಲ್ಲಿ ಏನೇನು ಪಾತ್ರ ಕೊಡೋಕ್ಕಾಗತ್ತೆ ಅಷ್ಟು ಮಾಡ್ತೀವಿ. ಬಿಟ್ಟರೆ ನಮ್ಮ ಕೈಗೆ ಸಿಗಲಿಲ್ಲ ಅಂದರೂ ಬೆಳೆಯೋರು ಬೆಳೆದೇ ಬೆಳೀತಾರೆ ಸರ್. 100%. ಅದೇ ಅವ್ರಿಗೆ ಒಂದು ಶ್ರದ್ಧೆ, ಕಲೆ ಮೇಲೆ ಒಂದು ಆಸಕ್ತಿ ಇದ್ದರೆ 100% ಬೆಳೀತಾರೆ. ನಾಳೆನೇ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರನ್ನ ಯಾವ ರೀತಿ ಥಿಯೇಟ್ರಿಗೆ ಕರೆ ತರ್ತೀರಾ ಅಂತ? ಸರ್, ಎಲ್ಲ ಥರ ಸರ್ಕಸ್ಸು ಮಾಡ್ತಾಯಿದ್ದೀವಿ. ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೂ ಓಡಾಡಿದ್ದೀನಿ, ಕಾಲೇಜಸ್ಗಳಿಗೆ ಓಡಾಡಿದ್ದೀವಿ. ತುಂಬ ಕ್ರಿಯೇಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ಗಳು ಮಾಡಿ ಬಿಡ್ತಾಯಿದ್ದೀವಿ. ಇವತ್ತು ಪತ್ರಕರ್ತರಿಗೆ ಸಿನಿಮಾ ತೋರಿಸಿದ್ದೀವಿ. ಈಗ ನೀವುಗಳೆಲ್ಲ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ನಾಳೆಯಿಂದನೇ ಜನ ಥಿಯೇಟ್ರಿಗೆ ಹೋಗೋ ಥರ ಏನಾದ್ರು ನೀವುಗಳು ಮಾಡಿಕೊಡ್ಬೇಕೀಗ. ಒಂದ್ಸಲಿ ಜನ ಬಂದರೆ ನನ್ನ ಪ್ರಕಾರ ಮೌತ್ ಪಬ್ಲಿಸಿಟಿಯಿಂದನೇ ನಮ್ಮ ಸಿನಿಮಾಕ್ಕೆ ಜನ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಅಷ್ಟೇ. ಫಸ್ಟು ಸೆಟ್ ಏನು ಬರುತ್ತಲ್ಲ ಅದು ಅಲ್ಲಿವರೆಗೂ ಕಷ್ಟ ಅಷ್ಟೇ. ಆ ಫಸ್ಟ್ ಸೆಟ್ಟಿಗೆ ಕಾಯ್ತಾಯಿದ್ದೀನಿ. ಅದೇ ಇವಾಗ ಹೇಳ್ತಾ ಇದ್ರು, ನಾವು ಕುತ್ಕೊಂಡು ಸಿನಿಮಾ ನೋಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು, ಇತ್ತೀಚೆಗೆ ಏನು OTT ಟೂರಿಸ್ಟ್ ಪ್ಲೇಸ್ ಫ್ಯಾಮಿಲಿ ಸಿನಿಮಾ ಇರ್ಬೋದು, ಇಂಥ ಕುಬೇರ ಸಿನಿಮಾಗಳು ನೋಡಿದ್ವಿ, ಆ ಲೆವೆಲಿಗೆ ಒಂದು ಮನಸ್ಸು ಮುಟ್ಟುವಂಥ ಸಿನಿಮಾ ಇದು ಅಂತ ಹೇಳ್ತಾ ಇದ್ರು. ತಾವು ಅಂಥ ಮಾತುಗಳನ್ನ ಕಿವಿಗೆ ಬಿದ್ದಾಗ ಏನು ಅನಿಸುತ್ತೆ ಅಂತ? ಹಾಗೆ ನಮ್ಮ ಸಿನಿಮಾನು ಜನ ಬಂದು ನೋಡಿಬಿಟ್ರೆ ಸಾಕು ಅನ್ನೋ ಥರ ಅನ್ಸತ್ತಷ್ಟೇ. ಆ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಿರೋರು ಖಂಡಿತ ಈ ಸಿನಿಮಾ ಬಂದು ನೋಡ್ತಾರೆ, ನೋಡಿ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಅದೇ ನಾಳೆ ಕಾಯ್ತಾಯಿದ್ದೀನಿ. ನಾಳೆಯಿಂದ ಗೊತ್ತಾಗತ್ತೆ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತ. ಕೊನೆಯದೇ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ ನಾಳೆಗೆ? ನಾಳೆ 26ನೇ ತಾರೀಕು ಗುರುವಾರ, ಶುಕ್ರವಾರ ಅಲ್ಲ. ತುಂಬ ಜನ 26 ಶುಕ್ರವಾರ ನಾವು ನೋಡ್ತೀನಿ ಬಿಡು ಅಂತಾರೆ. ಶುಕ್ರವಾರ ಅಲ್ಲ, ಗುರುವಾರ ನಾಳೆನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. 26ನೇ ತಾರೀಕು ಆಲ್ ಓವರ್ ಕರ್ನಾಟಕ ಮತ್ತು ಎಲ್ಲ ಮಲ್ಟಿಪ್ಲೆಕ್ಸು ಸಿಂಗಲ್ ಸ್ಕ್ರೀನ್ಗಳಲ್ಲೂ ರಿಲೀಸ್ ಮಾಡ್ತಾಯಿದ್ದೀವಿ. ತಕ್ಷಣ ಸಿನಿಮಾಗೆ ಬನ್ನಿ. ನೀವು ಫ್ಯಾಮಿಲಿ ಸಮೇತ ಬಂದು ತುಂಬ ಖುಷಿಯಾಗಿ, ತುಂಬ ಎಮೋಷನಲ್ ಆಗಿ ಒಂದೊಳ್ಳೆ ಸಿನಿಮಾ ನೋಡಿದೆ ಅಪ್ಪ ಅನ್ನೋ ಥರ ಒಂದು ಫೀಲ್ ಇರುವಂಥ ಸಿನಿಮಾ. ಪ್ಲೀಸ್ ಎಲ್ಲ ನಾಳೆ ಸಿನಿಮಾ ಥಿಯೇಟ್ರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ತಮಗೂ ಕೂಡ ಅಂತ. ಎಸ್ ಸರ್, ಇದಿಷ್ಟು ಡಿ ಸತ್ಯ ಅವರ ಮಾತುಗಳಾಯಿತು. ನೋಡ್ತಾ ಇರಿ TTV ಬೆಂಗಳೂರು.